ನಮಸ್ಕಾರಗಳು. ಇವತ್ತು ನಾವೆಲ್ಲರೂ ಇವತ್ತಿಲ್ಲಿ ಸೇರಿರುವ ಉದ್ದೇಶ ಏನು ಅಂತ ಹೇಳಿದ್ರೆ, ಕೊಯ್ಕೇರಿಯನ್ನು ಹೇಳುವಂತಹ ಇದು ಒಂದು ಕುಗ್ರಾಮ ಆಗಿತ್ತು. ಈಗ ಇದು ಪುರಸಭೆಗೆ ಅರ್ಧದಷ್ಟು ಭಾಗ ನಮಗೆ ಪುರಸಭೆಗೆ ಸೇರ್ಪಡೆಯಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ನಮ್ಮ ಮಾನ್ಯ ಶಾಸಕರ ಒಂದು ಅಮೃತ ಹಸ್ತದಿಂದ ಆಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನ್ಯ ಶಾಸಕರು 20 ಲಕ್ಷ ಕಾಂಕ್ರೀಟ್ ರಸ್ತೆಯನ್ನು ಈಗಾಗಲೇ ನಮಗೆ ಕಳೆದ ತಿಂಗಳು ನಮಗೆ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ನಾವು ಇಲ್ಲಿನ ಗ್ರಾಮಸ್ಥರು ಕೆಲವರು ಬಂದು ಹೇಳಿದ್ರು, ಹಾಗೂ ಇಲ್ಲಿನ ನಮ್ಮ ಸ್ಥಳೀಯರಾದ ದೇವಣ್ಣನವರು ಕೂಡ ಹೇಳಿದ್ರು, ಇಲ್ಲಿ ನಮ್ಮ ಈ ಜಾಗದಲ್ಲಿ ಒಂದು ಬಸ್ ಸ್ಟಾಪಿನ ಅವಶ್ಯಕತೆ ಇದೆ. ನಮಗೆ ಸಾಕಷ್ಟು ಇಲ್ಲಿ ಓಡಾಡುವ ಜನರಿಗೆ ಒಂದು ಮಳೆಗಾಲದಲ್ಲಿ ಹಾಗೂ ಬಿಸಿಲುಗಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇಲ್ಲೊಂದು ಬಸ್ ಸ್ಟಾಪ್ನ ಅವಶ್ಯಕತೆ ಇದೆ ಅಂತ ಹೇಳುವಾಗ ನಾವು ಮಾನ್ಯ ಶಾಸಕರಲ್ಲಿ ಗ್ರಾಮಸ್ಥರ ಒಂದು ಕೋರಿಕೆಯನ್ನು ಅವರ ಹತ್ರ ಹೇಳುವಾಗ ತಕ್ಷಣವಾಗಿ ಅವರು 10 ಲಕ್ಷ ಅನುದಾನವನ್ನು ನಮ್ಮ ಕೊಯ್ಕೇರಿ ಏರಿಯಾಕ್ಕೆ ಅವರು ಸ್ಯಾಂಕ್ಷನ್ ಮಾಡಿ ಒಂದು ತಿಂಗಳು ಅಥವಾ 1.5 ತಿಂಗಳ ಅವಧಿಯಲ್ಲಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು, ಈಗಾಗಲೇ ನಮ್ಮ ಸಾಕಷ್ಟು ಸಮಸ್ಯೆಗಳನ್ನು ಅವರು ನೀಗಿಸಿದ್ದಾರೆ. ಇನ್ನು ಮುಂದೆ ಕೂಡ ನಮ್ಮೊಂದಿಗೆ ಮನೆ ಮಗನಾಗಿ ತಮ್ಮೊಂದಿಗೆ ನಿಲ್ತಾರೆ ಅಂತ ಹೇಳುವಂತ ಭರವಸೆಯೊಂದಿಗೆ ಅವರಿಗೆ ತಾವೆಲ್ಲರೂ ದೇವಿ ಕಾವೇರಮ್ಮ ಹಾಗೂ ಇಗುತ್ತಪ್ಪನಲ್ಲಿ ಹಾಗೂ ತಮ್ಮ ಕುಲದೇವತೆಯಲ್ಲಿ ಎಲ್ಲರೂ ಅವರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ಹಾಗೂ ಅವರಿಗೆ ಹಾಗೂ ಅವರ ಸಂಸಾರಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ನಿಮ್ಮೆಲ್ಲರ ಪರವಾಗಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಶಾಸಕರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀವಿ. ಕೊಯ್ಕೇರಿಯಲ್ಲಿ ಬಹಳ ಸುಂದರವಾದಂಥ ಈ ಬಸ್ ನಿಲ್ದಾಣ ಇವತ್ತು ಲೋಕಾರ್ಪಣೆಯಾಗಿದೆ. ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಗುಣಮಟ್ಟವಾಗಿ ಸುಸಜ್ಜಿತವಾಗಿ ಆದಾಗ ಸಾರ್ವಜನಿಕ ಹಣ ಸದ್ಬಳಕೆ ಆಗಿದೆ ಅಂತ ಅರ್ಥ. ಅದರಿಂದ ಕಾರ್ಯಕ್ರಮಗಳು, ಅಭಿವೃದ್ಧಿ ಕೆಲಸಗಳು ಆಗೋಕ್ಕಿಂತ ಮುಖ್ಯ ಅದೆಲ್ಲವೂ ಕೂಡ ಗುಣಮಟ್ಟವಾಗಬೇಕು, ಸಮಯಕ್ಕೆ ಸರಿಯಾಗಬೇಕು. ಅದು ಭಾಳ ಮುಖ್ಯ. ಆ ರೀತಿಯಾಗಿ ಕಳೆದ ತಿಂಗಳು ನಾವು ಒಂದು ನೂತನವಾದಂಥ ರಸ್ತೆಯನ್ನು ಉದ್ಘಾಟನೆ ಮಾಡಿ, ಅದು ಕೂಡ ಭಾಳ ಚೆನ್ನಾಗಿ ಆ ಕೆಲಸ ಕಾಮಗಾರಿ ಆಗಿದೆ. ಆ ಸಂದರ್ಭದಲ್ಲಿ ಇಲ್ಲಿ ಬಸ್ ನಿಲ್ದಾಣ ಆಗಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಕಾಳಮಂಡ ಬೇಬಿಯವರು ಒತ್ತಾಯ ಮಾಡಿ ಆಯಿತು, ಖಂಡಿತವಾಗಿ ಜನರಿಗೆ ಅದೇ ಬೇಡಿಕೆ ಅಂತ ಆದರೆ ಮಾಡೋಣ ಅಂಥೇಳಿ ಶಾಸಕರ ಅನುದಾನದಿಂದ ಬಸ್ ನಿಲ್ದಾಣ ಆಗಿದೆ. ಈ ಬಸ್ ನಿಲ್ದಾಣ ನೋಡಿದಾಗ ಇದು ನನ್ನ ಮನೆ ಪಕ್ಕದಲ್ಲಿ ಇಂಥದ್ದೊಂದು ಹಾಕ್ಬೇಕು ಚೆನ್ನಾಗಿದೆ. ಇದರ ಮಳೆಯಿಂದ ಆಗಲಿ ಬಿಸಿಲಿಂದ ಆಗಲಿ ಎಲ್ಲರಿಂದ ಇಲ್ಲಿಯ ಪ್ರಯಾಣಿಕರಿಗೆ, ನಾಗರಿಕರಿಗೆ ರಕ್ಷಣೆ, ಅದಕ್ಕೆ ಅದರ ಸದ್ಬಳಕೆ ಆಗಿ
ಮತ್ತು ಒಳ್ಳೆ ಕೆಲಸಕ್ಕೆ ಬಳಕೆ ಆಗಲಿ ಅಂತ ನಾನು ಇವತ್ತು ತಮ್ಮಲ್ಲಿ ಆಶಯಿಸ್ತೀನಿ. ಯಾಕಂದರೆ ಇದು ಬಹಳ ಸುಂದರವಾಗಿದೆ. ಇದರ ಸೌಂದರ್ಯವನ್ನು ಕಾಪಾಡುವಂಥದ್ದು ಕೂಡ ನಾಗರಿಕರ ಜವಾಬ್ದಾರಿ. ಆ ಕೆಲಸವನ್ನು ತಾವು ಮಾಡ್ತೀರಾ ಈ ಬೈಕೇರಿಯ ನಾಗರಿಕರು ಅಂತ ಹೇಳುವಂಥ ವಿಶ್ವಾಸ ಇದೆ. ಅದೇ ರೀತಿ ಮುಂದಕ್ಕೆ ನಡೀಲಿ. ಬಸ್ ನಿಲ್ದಾಣದ ಸದ್ಬಳಕೆ ಆಗಲಿ, ನಾಗರಿಕರಿಗೆ ಖುಷಿಯಾಗಿದ್ದರೆ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮ ಪ್ರತಿನಿಧಿ ಆಗ್ತೀನಿ. ಅದೇ ನನಗೆ ಖುಷಿ. ನೀವು ಖುಷಿ ಇದ್ದರೆ ನಮಗೂ ಕೂಡ ಅದೇ ಖುಷಿ. ಅದರಿಂದ ತಮಗೆಲ್ಲರೂ ಕೂಡ ಸಂತೋಷ ಆಗಿದೆ ಅಂತ ಅಭಿವೃದ್ಧಿ ಕಾಮಗಾರಿಗಳು ಅನೇಕ ಕೆಲಸಗಳು ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಅದೆಲ್ಲವೂ ಕೂಡ ಅಭಿವೃದ್ಧಿ ಯಾವ ರೀತಿ ಅಂತ ಹೇಳಿದರೆ ಯಾವುದೂ ಮುಗಿಯೋದಿಲ್ಲ. ಯಾವತ್ತೂ ಕೂಡ ಇವತ್ತಿಗೆ ಸಾಕು ಅಂತ ಹೇಳುವಂಥದ್ದಿಲ್ಲ. ನಡೀತಾನೆ ಇರಬೇಕು ನಿರಂತರವಾಗಿ ಹರಿದ ನೀರಿನಂತೆ, ಒಂದಾದ್ಮೇಲೆ ಇನ್ನೊಂದು. ಕೆಲವ್ರದ್ದು ಒಂದೊಂದು ಸತಿ ಆಗದೆ ಇರೋವಾಗ ಬೇಜಾರು ಮಾಡ್ಕೋತಾರೆ, ಆದಾಗ ಖುಷಿ ಪಡ್ತಾರೆ. ಆದರೆ ಏನನ್ನ ನೋಡಬೇಕು ಜನ ಅಂತ ಹೇಳಿದ್ರೆ, ನೀವು ಯಾರನ್ನ ನಿಮ್ಮ ಜನಸೇವಕನಾಗಿ ಆಯ್ಕೆ ಮಾಡಿದ್ದೀರಿ ಅವರು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳೋದನ್ನ ಗಮನಿಸಬೇಕು. ಎಲ್ಲ ಕೆಲಸವನ್ನು ಒಂದೇ ಸತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾರ ಕೈನೂ ಸಾಧ್ಯ ಆಗೋದಿಲ್ಲ. ಆದರೆ ಈಗ ಆಗ್ತಾ ಬಂದಂಥ ಅಭಿವೃದ್ಧಿ ಏನು, ಈಗ ಕಳೆದ 2.25 ವರ್ಷದಲ್ಲಿ ಆಗಿರುವಂಥದ್ದೇನು, ಯಾವ ರೀತಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಗುರುತಿಸಿ ಗಮನಿಸಿ ಆಶೀರ್ವಾದಿಸುವಂಥದ್ದು, ಬೆಂಬಲಿಸುವಂಥದ್ದು ತಮ್ಮ ಜವಾಬ್ದಾರಿ. ಅದನ್ನು ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದರೆ ಯಾವ ಜನಪ್ರತಿನಿಧಿ ಕೂಡ ಆಸಕ್ತಿಯಿಂದ, ಉತ್ಸಾಹದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗ್ಗೆವರೆಗೂ ಕೆಲಸ ಮಾಡಬೇಕು ಅಂತಂದರೆ ಜನರ ಪ್ರೀತಿ ವಿಶ್ವಾಸ ಇದೆ. ಜನರ ಪ್ರೀತಿಯೇ ಜನ ಪ್ರತಿನಿಧಿಗೆ ಆಶೀರ್ವಾದ. ಅದರಿಂದ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಿರಿಯರ ಆಶೀರ್ವಾದ, ಬೆಂಬಲ ಇದೇ ನಮಗೆ ಶಕ್ತಿ. ಅದು ಇದೇ ರೀತಿ ಮುಂದುವರಿಲಿ, ಮುಂದಕ್ಕೂ ಕೂಡ ಇರಲಿ. ಈ ಒಂದು ಸಂಬಂಧ ಏನಿದೆ ಅದು ಇದೇ ರೀತಿ ಉಳಿಬೇಕು ಶಾಶ್ವತವಾಗಿ ಅಂತ ಹೇಳುವಂಥದ್ದು ನನ್ನ ಒಂದು ಬಯಕೆ. ಅದು ನಮ್ಮಲ್ಲಿ ಕೂಡ ಅದು ಇರಲಿ. ನಾವು ಮುಂದಕ್ಕೆ ಇನ್ನಷ್ಟು ಕೆಲಸಗಳು ಮಾಡುವಂಥದ್ದಿದೆ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರೂ ಕೂಡ ತಡ ಆಗ್ಬಿಡ್ತೀನಿ ಬರೋದು. ಯಾಕೆ ತಡ ಆಯಿತು ಅಂದರೆ, ಒಂದು ಕಾರ್ಯಕ್ರಮ ನಾವೇನು ಯೋಜನೆ ಮಾಡಿರ್ತೀವಿ ಅಷ್ಟರಲ್ಲಿ ಮುಗಿಯೋದಿಲ್ಲ. ಅಲ್ಲಿ ತಡ ಆಗ್ತಾ ಕೊನೆಯ ಕಾರ್ಯಕ್ರಮ ಜಾಸ್ತಿ ಹೆಚ್ಚು ತಡ ಆಗಿದೆ. ತಡ ಆದರೂ ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಪ್ರಮಾಣದಲ್ಲಿ, ಅದು ತಾವೆಲ್ಲ ಮಹಿಳೆಯರು ಇಲ್ಲಿ ಕಾಯ್ತಾ ಇದ್ದೀರಿ. ತಮ್ಮಲ್ಲಿ ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ತಡವಾಗಿ ಬಂದಿದ್ದೀವಿ. ನಾವು ಇಲ್ಲಿ ತಡವಾದರೂ ಕೂಡ ಕಾಯ್ದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ದಾರಿ ದೀಪ ಅಲ್ಲ, CCTV ಯಾಕೆ ಹಾಕಿದ್ದೀವಿ ಗೊತ್ತಲ್ಲ, ಯುವಕರಿಗೆ ಯುವತಿಯರಿಗೆ ಹೇಳ್ಬಿಡಿ. ಅಲ್ಲ, ನಾನು ದೇವರುಗಳಿಂದ ಪನ್ನೊಂದು ಎಲ್ಲ ಮಾಡಿದ್ದಾರೆ. ಬೈಕೇರಿ ಮಸಾಲ ಕರೆಕ್ಟಾಗಿ ಮಾಡ್ಕೊಂಡು ಮಳೆಗಾಲಕ್ಕೆ ಹಾಕತ್ತೆ. ಬೈಕೇರಿ ಮಸಾಲ ಅದು ಗ್ರ್ಯಾಂಡ್ ಆಗಿದೆ. ಅದಕ್ಕೆ ಒಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಅದು ಏನು ಬೇಕು